Let the matrix A and B as follows. Verify that AB inverse is B inverse into A inverse. ಸೊ ಇಲ್ಲಿ ಇನ್ವರ್ಸ್ಗಳು ಕಂಡುಹಿಡಿಬೇಕು. ಇನ್ವರ್ಸ್ ಹೇಗೆ ಕಂಡುಹಿಡಿಯೋದು? ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಈ ಫಾರ್ಮುಲಾ ಉಪಯೋಗಿಸಿ ಕಂಡುಹಿಡ್ಕೊಬೇಕು. ಮತ್ತು ಇವಾಗ ಅಡ್ಜಾಯಿಂಟ್ ಆಫ್ ಹೇಗೆ ಕಂಡುಹಿಡಿಯೋದು? ಹೇಗೆ 2x2 ಮ್ಯಾಟ್ರಿಕ್ಸ್ಗೆ ಸುಲಭ ಕಂಡು ಇವೆರಡು ನಂಬರ್ನ A11 A22ನ ಸ್ವೈಪ್ ಮಾಡಬೇಕು, ಇಂಟರ್ಚೇಂಜ್ ಮಾಡಬೇಕು. ಮತ್ತು ಇವೆರಡದ್ದು ಚೇಂಜ್ ದ ಸೈನ್. ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ನೆಗೆಟಿವ್, ನೆಗೆಟಿವ್ ಇತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಆಗುತ್ತೆ. ಅದು ಅದಾಯಿತು ಅಂದಮೇಲೆ ಡಿವೈಡ್ ವಿತ್ ದ ಡಿಟರ್ಮಿನೆಂಟ್. ಸೊ ಇಟ್ ವಿಲ್ ಗಿವ್ ಅಸ್ ದ ಇನ್ವರ್ಸ್. ಸೊ ಎ ಬಿ ಮೊದಲ ಕಂಡುಹಿಡಿಯಲೇಬೇಕು ನಾವು. ಅದಾದಮೇಲೆ ಯೋಚನೆ ಮಾಡಬೇಕಾಗೋದು. 3 2 7 5 ಇಂಟು 6 7 8 9. ಯಾವತ್ತಿದ್ರೂ ಇದನ್ನು ಕ್ವಶನ್ ಪೇಪರ್ ಕ್ಲೀನಾಗಿ ಇಟ್ಕೊಂಡು ಅಲ್ಲಿಂದನೇ ಕಾಪಿ ಮಾಡ್ಕೊಂಡು ಬರ್ಕೊಳ್ಳಿ. ಹಾಂ, ಸೊ ಇದಕ್ಕೆಲ್ಲ ಗಿವನ್ ಎಲ್ಲ ಬರೋದಕ್ಕೆ ಹೋಗ್ಬಿಡಿ, ಟೈಮ್ ಆಗೋಲ್ಲ. ಇವೆಲ್ಲ ದೊಡ್ಡ ದೊಡ್ಡ ಪ್ರಶ್ನೆ. 49 24 63 12 35 16 45. ಇದನ್ನೆಲ್ಲ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಏನು ಬರುತ್ತೆ? ಇಲ್ಲೇ ಬರ್ದ್ಬಿಡೋಣ. ಇದೆಲ್ಲ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 67 47 87 61. ಇವಾಗ ನಮ್ಮ ಡಿಟರ್ಮಿನೆಂಟು 0 ಇತ್ತು ಅಂತ ಹೇಳಿದ್ರೆ ನಾವು ಮುಂದುವರಿಯೋದಕ್ಕಾಗಲ್ಲ. ಇಲ್ಲ ಅಂತ ಹೇಳಿದ್ರೆ ಮುಂದುವರಿಬೋದು. 67 ಇಂಟು 61 ಮೈನಸ್ 87 ಇಂಟು 47. ಹುಡುಗರ ಇದನ್ನು ಕ್ಯಾಲ್ಕುಲೇಟರ್ ಉಪಯೋಗಿಸಿ ಕ್ಯಾಲ್ಕುಲೇಟ್ ಮಾಡ್ತಾ ಇಟ್ಕೊಂಡ್ರು. ಇದು -2 ಬಂತು, which is not equal to 0. This means AB inverse exists. ಸರಿನಾ? ಮತ್ತಿವಾಗ ಅಡ್ಜಾಯಿಂಟ್ ಆಫ್ ಎ ಬಿ ಕಂಡುಹಿಡಿಬೇಕು. ಸೊ ಅಡ್ಜಾಯಿಂಟ್ ಆಫ್ ಎ ಬಿ ಅಂತ ಹೇಳ್ತು ಅಂದರೆ ಇದನ್ನು ಹಿಂದೆ ಮುಂದೆ ಮಾಡಿ, ಇದು ಅಲ್ಲೇ ಇರುತ್ತೆ, ಆದರೆ ಅದರ ಸೈನ್ಗಳು ಬದಲಾಗುತ್ತೆ. ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇತ್ತು ಅಂದರೆ ನೆಗೆಟಿವ್ ಆಗುತ್ತೆ. ಇವೆರಡು ಇನ್ಫಾರ್ಮೇಷನ್ ಇದೆ. ಹಾಗಾಗಿ ಎ ಬಿ ಇನ್ವರ್ಸ್ ಈಸ್ ಈಕ್ವಲ್ ಟು 1/AB ಟೈಮ್ಸ್ ಆಫ್ ಅಡ್ಜಾಯಿಂಟ್ ಆಫ್ ಎ ಬಿ ಅಲ್ವಾ? ಸೊ ದಿಸ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟು -1/2. ಹಾಂ, 67 -87 -47 ಮತ್ತು 67. ಸರಿನಾ? ಸೊ ಇದು ನಿಮ್ಮ ಎ ಬಿ ಇನ್ವರ್ಸ್. ಪೂರ ಬ್ರ್ಯಾಕೆಟಲ್ಲಿ ಹೊಡಿಬೇಕು ನಾನು ಅದನ್ನು, ಅಲ್ವಾ? ನೆಕ್ಸ್ಟು ಬಿ ಇನ್ವರ್ಸ್, ವಿಚ್ ಇಸ್ ಡಿಟರ್ಮಿನೆಂಟ್ ಆಫ್ ಬಿ, ವಿಚ್ ಇಸ್ 6 ಇಂಟು 9 ಮೈನಸ್ 8 ಇಂಟು 7, which is 54 minus 56 minus 2. Next is adjoint of A, adjoint of B, ಎಲ್ಲ B. ಹಾಂ, ಸೊ ಇದರಿಂದ ಏನು ಹೇಳ್ಬೋದು ನಾವು? ಬಿಕಾಸ್ ಇಟ್ಸ್ ನಾಟ್ ಈಕ್ವಲ್ ಟು 0, this implies B inverse exists. ಮತ್ತು ಮುಂದೆ ಏನೋ adjoint of B ಅಲ್ವಾ? adjoint of B ಬಂದು 9 6 -7 -8. ಸೊ ಕೊನೆಯದಾಗಿ ನಮ್ಮ ಬಿ ಇನ್ವರ್ಸ್ ಕಂಡುಹಿಡ್ಕೊಬೋದು. -1/2 ಇಲ್ಲೂ ನೋಡಿ, ಇಲ್ಲಿ -1/2 ಬರಬೇಕಾಗಿತ್ತು, -1/2 ಬಂತು. ಸೊ ನಮ್ಮ ಉತ್ತರ ಸರಿ ದಿಕ್ಕಲ್ಲಿ ಹೋಗ್ತಾ ಇದೆ. ಮತ್ತಿದು 9 6 -8 -7 ಅಲ್ವಾ? ಮತ್ತು ಮುಂದೆ ಇವಾಗ ಎ ಇನ್ವರ್ಸ್. ಸೊ ಅದಕ್ಕೆ ನಮ್ಮ ಡಿಟರ್ಮಿನೆಂಟ್ ಕಂಡುಹಿಡ್ಕೊಬೇಕು.
ಇದು 15, 14, 1. So this implies it's not equal to 0, which implies A inverse exists. So next to adjoint of A. So 5 minus 7 minus 2 3. ಇವೆರಡು ಸ್ವೈಪ್ ಮಾಡಿದೆ, ಇವೆರಡು ಸೈನ್ನ ಚೇಂಜ್ ಮಾಡಿದೆ. ಸೊ ಕೊನೆಯದಾಗಿ ಎ ಇನ್ವರ್ಸ್ ವಿಲ್ ಬಿ ಈಕ್ವಲ್ ಟು ಇದು 1. ಸೊ ಹಾಗಾಗಿ ಸುಮ್ಮನೆ ಇದನ್ನು ಕಾಪಿ ಮಾಡ್ಕೊಬೇಕು. ಇವಾಗ ಕೊನೆಯದಾಗಿ ಇನ್ನೂ ಮುಗ್ದಿಲ್ಲ ಕೆಲಸ. ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಇದೆ. ಬಿ ಇನ್ವರ್ಸ್ ಬಂದು ಇದಾಗುತ್ತೆ, ಮತ್ತು ಎ ಇನ್ವರ್ಸ್ ಬಂದು ಈ ರೀತಿಯಲ್ಲಿ ಕಾಣುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಇದು 45 16 ಮೈನಸ್ 63 ಮೈನಸ್ 24 ಮೈನಸ್ 35 ಮೈನಸ್ 12 ಪ್ಲಸ್ 49 ಪ್ಲಸ್ 18. ಸೊ ಕೊನೆಯದಾಗಿ 1/2ನೇ ಮರ್ತೆ ಕಂಡ್ರು, ಇಲ್ಲೇ 1/2 ಬರೀತೀನಿ. ಬಿ ಇನ್ವರ್ಸ್ ಜೊತೆ 1/2 ಇದೆಯಲ್ಲ ಮೈನಸ್ಸು, ಅದನ್ನು ಮರ್ತೆ. ಸೊ ಮೈನಸ್ 1/2 ಟೈಮ್ಸ್ ಆಫ್ 61, ಇದು ಮೈನಸ್ 47, ಇದು ಮೈನಸ್ 87, ಮತ್ತಿದು 50 17 67. ಇದನ್ನು 2 ಅಂತ ಕರೆದುಕೊಂಡು ಅದು 1 ಅಂತ ಕರೀತು ಅಂತ ಹೇಳಿದ್ರೆ ಎಲ್ಲಿದೆ ಅದು? ಇಲ್ಲಿದೆ. ಸೊ ಫ್ರಮ್ 1 ಇಂಟು ಏನು ಹೇಳ್ಬೋದು ನಾವು? ಎ ಬಿ ಇನ್ವರ್ಸ್ ಇಸ್ ಸೇಮ್ ಆಸ್ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಸರಿನಾ? ಹಾಂ, ಬರ್ಕೊಂಬಿಡಿ. ಈ ಪ್ರಶ್ನೆ ಟ್ರಿಕ್ ಏನಂತ ಹೇಳಿದ್ರೆ, ಕ್ವಶನ್ ಪೇಪರ್ ಎದುರುಗಡೆ ಕ್ಲೀನಾಗಿ ಇಟ್ಕೊಳ್ಳಿ, ಅಲ್ಲಿ ಏನಿದೆಯೋ ಅದನ್ನು ಕಾಪಿ ಮಾಡಿಕೊಂಡು ನಿಧಾನಕ್ಕೆ ಕೆಲಸ ಮಾಡಬೇಕು.